ಟೀಸರ್ ನೋಡಿದ್ರೆ ಇದು ಸಾಮಾನ್ಯ ಸಿನಿಮಾ ಅಂತ ಅನ್ಸುತ್ತಾ? ಇಲ್ಲ. ಇದು ಒಂದು ಕನ್ನಡ ಸಿನಿಮಾದ ಹೊಸ ಸ್ಪೈ ಯೂನಿವರ್ಸ್ ಶುರುವಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಟೀಸರ್ ಅಲ್ಲಿ ಅಡಗಿರೋ ಪ್ರತಿಯೊಂದು ಮಾಹಿತಿನೂ ನಿಮಗ್ ಕೊಡ್ತೀನಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ. ಟೀಸರ್ ಶುರುವಾದ ಕೆಲವೇ ಕ್ಷಣಗಳಲ್ಲಿ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ಇದು ಕೇವಲ ಆಕ್ಷನ್ ಸಿನಿಮಾ ಅಲ್ಲ, ಪ್ರತಿ ಫೇಮ್ ನಲ್ಲೂ ಒಂದು ರಹಸ್ಯ ಅಡಗಿದೆ. ಮೊದಲನೇ ಸುಳುವು 666. ಈ ಸಂಖ್ಯೆ ಯಾಕೆ? ಬಹಳಷ್ಟು ಜನ ಇದನ್ನ ಡೆವಿಲ್ ನಂಬರ್ ಅಂತ ನೋಡ್ತಾರೆ, ಆದ್ರೆ ಸ್ಪೈ ಅನ್ನೋ ಒಂದು ಜಗತ್ತಲ್ಲಿ ಇದು ಒಂದು ಕೋಡ್ ನೇಮ್ ಆಗಿರೋ ಸಾಧ್ಯತೆ ಹೆಚ್ಚು. ಅಂದ್ರೆ ಶಿವನ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಂದು ಸೀಕ್ರೆಟ್ ಮಿಷನ್ ನ ಲೆಜೆಂಡರಿ ಏಜೆಂಟ್. ಎರಡನೇ ಸುಳಿವು, ಟೀಸರ್ ನಲ್ಲಿ ನಿಮ್ಗೆ ಏನೇನ್ ಕಾಣಿಸುತ್ತೆ ಅಂದ್ರೆ ಕಲರ್ ಟೋನ್ ನೋಡ್ಬೋದು, ವಿಂಟೇಜ್ ಕಾರ್ಗಳು ನೋಡ್ಬೋದು, ಹಳೆ ಟೆಕ್ನಾಲಜಿ ನೋಡ್ಬೋದು, ಮತ್ತೆ ಡ್ರೆಸ್ ಕೋಡ್ಗಳು ಕೂಡ ನೋಡ್ಬೋದು. ಇದನ್ನೆಲ್ಲ ನೋಡ್ತಿದ್ರೆ ಈ ಕತೆ 1970 ಅಥವಾ 80ರ ದಶಕದಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಇದರಿಂದ ಒಂದು ದೊಡ್ಡ ಪ್ರಶ್ನೆ ಕೂಡ ಉಟ್ಕೊಳ್ಳುತ್ತೆ, ಈ ಮಿಷನ್ ಇಂದಿಗೂ ಮುಗಿದಿಲ್ವಾ ಅಂತ. ಈಗ ದೊಡ್ಡ ಮಿಸ್ಟ್ರಿ, ಡಾಲಿ ಧನಂಜಯ್ ಅವರ ಪಾತ್ರ, ಅವರು ವಿಲನ್ನ, ಹೀರೋನ ಅಥವಾ ಅದೇ ಸಂಸ್ಥೆಯ ಒಬ್ಬ ಸೀಕ್ರೆಟ್ ಏಜೆಂಟಾ? ಈ ಟೀಸರ್ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ, ಅದಕ್ಕೆ ಕುತೂಹಲನೇ ಡಬಲ್ ಆಗ್ಬಿಟ್ಟಿದೆ. ಇನ್ನೊಂದು ನೀವು ಗಮನಿಸಲೇಬೇಕಾದ ವಿಷಯ, ಡೈರೆಕ್ಟರ್ ಹೇಮಂತ್ ಎಂ ರಾವ್ ಸಿನಿಮಾಗಳಲ್ಲಿ ಯಾವತ್ತು ಹೊರಗೆ ಕಾಣೋ ಕಥೆನೇ ಒಂದಿರುತ್ತೆ, ಒಳಗೆ ಒಂದು ಭಾವನಾತ್ಮಕ ಲೇಯರ್ ಕೂಡ ಇರುತ್ತೆ. ಹಾಗಾಗಿ ಈ ಸಿನಿಮಾ ಕೇವಲ ಗುಂಡು ಚೇಜು ಫೈಟ್ ಮಾತ್ರ ಅಲ್ಲ, ಒಂದು ಭಾರಿ ಎಮೋಷನಲ್ ಟ್ವಿಸ್ಟ್ ಕೂಡ ಇರ್ಬೋದು ಅಂತ ನನ್ನ ಒಂದು ಗೆಸ್. ಇನ್ನೊಂದು ದೊಡ್ಡ ಗೆಸ್ ನ ಹೇಳ್ತೀನಿ, ಡ್ರೀಮ್ ಥಿಯೇಟರ್ ಅನ್ನೋ ಒಂದು ಪದ ಕಥೆಯ ಕೀ ಕೂಡ ಆಗಿರ್ಬೋದು. ಇದು ಒಂದು ಜಾಗದ ಹೆಸರು ಇರ್ಬೋದು ಅಥವಾ ಒಂದು ಸೀಕ್ರೆಟ್ ಆಪರೇಷನ್ ಕೂಡ ಆಗಿರ್ಬೋದು. ಮತ್ತೆ ಇನ್ನೊಂದು ವಿಷಯಕ್ಕೆ ಹೋದ್ರೆ ಸತ್ಯ ಮತ್ತು ಸುಳ್ಳಿನ ನಡುವಿನ ಮಾನಸಿಕ ಆಟನೇ ಸೂಚಿಸ್ತಿರ್ಬೋದು. ಈ ಒಂದೇ ಒಂದು ಪದದ ಹಿಂದೆ ಸಿನಿಮಾದ ಒಂದು ಅತಿ ದೊಡ್ಡ ಟ್ವಿಸ್ಟ್ ಅಡಗಿರೋ ಸಾಧ್ಯತೆ ಕೂಡ ಹೆಚ್ಚಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಇದು ಸಾಮಾನ್ಯ ಹೀರೋ ಇಂಟ್ರೋ ಮ್ಯೂಸಿಕ್ ಅಲ್ಲ, ಅದು ಒಂದು ಮಿಸ್ಟರಿ ಕಟ್ಟುವ ಥೀಮ್. ಅಂದ್ರೆ ನಿರ್ದೇಶಕರು ಮೊದಲಿಂದನೇ ಪ್ರೇಕ್ಷಕರನ್ನ ಪ್ರಶ್ನೆ ಕೇಳುವ ಮೂಡ್ ಕರ್ಕೊಂಡು ಹೋಗ್ತಾರೆ. ನನ್ನ ಅಂತಿಮ ಗೆಸ್, ಈ ಸಿನಿಮಾ ಇಟ್ಟಾದ್ರೆ ಕನ್ನಡದಲ್ಲೂ ಒಂದು ಹೊಸ ಸ್ಪೈ ಫ್ರಾಂಚೈಸಿ ಶುರುವಾಗೋ ಸಾಧ್ಯತೆ ತಳ್ಳಿ ಹಾಕಕ್ಕಾಗಲ್ಲ. ಯಾಕಂದ್ರೆ ಟೀಸರ್ ಒಂದು ಕಥೆನ ಹೇಳಿಲ್ಲ, ಒಂದು ಯೂನಿವರ್ಸ್ ನ ಬಾಗಿಲು ತೆರೆದಿದೆ ಅನ್ನೋ ಒಂದು ಫೀಲಿಂಗ್ ಕೊಟ್ಟಿದೆ ಗುರು ನನಗೆ. ಹಾಗಾದ್ರೆ ನಿಮ್ಗೆ ಏನ್ ಅನಿಸುತ್ತೆ? ಡಾಲಿ ಧನಂಜಯ್ ಅವರು ಹೀರೋನ ಅಥವಾ ವಿಲನ್ನ? ಟೀಸರ್ ನಲ್ಲಿ ಲಾಸ್ಟ್ ಲುಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಥವಾ ಕೊನೆಯಲ್ಲಿ ಟ್ವಿಸ್ಟ್ ತರೋ ಯಾರಿಗಾದ್ರೂ ಅರ್ಥ ಆಗದೆ ಇರೋ ಪಾತ್ರನ? ನಿಮ್ ಗೆಸ್ ಏನಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹ ವಿಷಯಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೈಕ್ ಕೊಡಿ ಅಂತ ಹೇಳ್ತಾ ನಮಸ್ಕಾರ.